ಈಗಲೂ ನನ್ನ ಕುಟುಂಬದಿಂದ ಏನೇ ಉಳಿದು ನಿರಂತರ ಕುಟುಂಬದಿಂದ ಭಯಂಕರ ಬಡಬಾರ್ದಿಂದ ಬೆಂದು ಕುಂದಿ ಕುಂದಿ ಕುಸವಾಗಿರುವ ಈ ನನ್ನ ದೇಹವನ್ನು ಹುಡುಗುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ಸಾಗಿರುವುದು ರಕ್ತಕ್ಕೆ ರಕ್ತ, ಸೇರಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತಿಕಾರ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ಅವು ಈ ನಮ್ಮ ದೇಹದಲ್ಲಿ ಉಳಿಯಲು ಸಾಧ್ಯವಿಲ್ಲ. ದುಷ್ಟ ದುರ್ವಿಧಿಯ ಅತ್ತ ಆಸದಿಂದ ಮೆರೆಯುತ್ತಿರುವ ಮೂಲ ದುರ್ಯೋಧನವೇ ಕೇಳು. ನನ್ನ ಗಾಂಧಾರ ವಂಶಕ್ಕೆ ಆಗತಕ್ಕವಾದ ಕುರುಕುಲ ಕೀಟವೇ ಕೇಳು. ಕರುಣೆ ತೋರಿದ ನನ್ನ ಸೋದರ ಮಾವನ ಹೃದಯವನ್ನೇ ಕಣಗಿ ಕಠೋರ ಹೃದಯವನ್ನಾಗಿದ್ದ ಕುರುಕುಲ ಪುಣ್ಯೇ ಕೇಳು. ನಾನು ಸಹ ನಿಮ್ಮಂತೆ ನನ್ನ ಸಂಪತ್ತನ್ನು ತಿನ್ನುವಂತೆ ಸೋದರರು ಗೂಡಿ ಏಕಚಕ್ರವನ್ನು ಮತ್ತೊಂದು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ರಕ್ತ ಸಿಂಹಾಸನವನ್ನು ಕುರಿತು ಮಹೋಮಂತ್ರಿಗಳೇ, ಸಾಮಂತ ರಾಜರೇ, ಸೈನ್ಯಾಧ್ಯಕ್ಷರೇ, ಸೋಮನ ರಾಜನ ಉದ್ಯೋಗದಲ್ಲಿ ರಾಜ ಆಫ್ಘಾನಿಸ್ತಾನ ತೆಗೆಯಲು ಬರುತ್ತಿದೆ ಎಂದು ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಪುರವಾಯಿತು. ವಂಚನೆಯಿಂದ ಅವೆಲ್ಲವೂ ನುಚ್ಚು ನೂರಾಯಿತು. ಗೌರವ ನುಚ್ಚು ನೂರಾಯಿತು. ಚಿಂತೆ ಇಲ್ಲ ಗೌರವ, ಚಿಂತೆ ಇಲ್ಲ. ನಿಂಚೆ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದೆಂಬ ಹಿರಿಯರ ಮಾತುನುಡಿಗಳನ್ನು ಅನುಸರಿಸಿ ಅಂತೆಯೇ ನಾನು ನಿನ್ನಲ್ಲಿ ಸೇರಿ ನಿನ್ನನ್ನ ಅಡಿಗನಿಗುವ ಜಗತ್ತಿ ಅಡ್ಡ ದಾರಿಯಲ್ಲಿಯೇ
ಇನ್ನು ಮುಂದೆ ನಿನ್ನ ರಾಜ್ಯದ